ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನೆಲ್. ಹಾಂ, ನನ್ನೊಂದಿಗೆ ಕೆಲಸ ಮುಗಿಯಿತು ಅಲ್ವಾ? ಈಗ ನಾನು ಸತ್ತೋದ್ರೆ 2 ತಿಂಗಳು ಕಳೆದು ಇನ್ನೊಬ್ಬಳನ್ನು ಮದುವೆಯಾಗಿ ಬದುಕುತ್ತೀಯ ಅಷ್ಟೇ ತಾನೇ? ನಿನ್ನನ್ನು ಅಷ್ಟು ಪ್ರಶಾಂತವಾಗಿ ಯಾಕೆ ಬದುಕಲು ಬಿಡಲಿ ಹೇಳು? ನಾನು ಸಾಯಲ್ಲ, ನಿನಗೆ ವಿಚ್ಛೇದನ ಕೂಡ ನೀಡಲ್ಲ. ನೀನು ಇನ್ನೊಂದು ಮದುವೆ ಆಗೋದಿಕ್ಕೆ ನಾನು ಸತ್ರು ಮಾಡಿಕೊಳ್ಳಲು ಬಿಡೋದಿಲ್ಲ ಎಂದು ಅಂದಳು ಮಧು. ನೀನು ಕೊಡುವುದೇನೇ ಆ ವಿಚ್ಛೇದನ? ಅದನ್ನು ತೆಗೆದುಕೊಂಡು ನಾನೇನು ಮಾಡಿಕೊಳ್ಳಿ? ಅದು ನನಗೆ ನಾಲಿಗೆ ಪಾಲಿಷ್ ಮಾಡಿಕೊಳ್ಳಲು ಕೂಡ ಕೆಲಸಕ್ಕೆ ಬರಲ್ಲ. ಅಸಲಿಗೆ ನಾನು ಎಂಜಾಯ್ ಮಾಡಬೇಕು ಅಂದುಕೊಂಡರೆ ನೀನು ಇದ್ದರೂ ನನಗೇನು ಪ್ರಾಬ್ಲಮ್ಮೇ ಇಲ್ಲ ಅಂದ ಕಿರಣ್. ಹಾಂ, ನೀನು ಎಂಜಾಯ್ ಮಾಡುತ್ತಿದ್ದರೆ ಇಲ್ಲಿ ನಾನು ಸಿನಿಮಾ ನೋಡುತ್ತಾ ಕೂರುತ್ತೇನೆ ಅಲ್ವಾ? ಹೋ ಹಲೋ ರಾವಣ್ ಕುಮಾರ್, ಸ್ವಲ್ಪ ಕನಸಿನ ಪ್ರಪಂಚದಿಂದ ಹೊರಗಡೆ ಬಾ. ನಿನ್ನನ್ನು ನಾನಾ ತರಹದ ಕಷ್ಟಕ್ಕೆ ಸಿಲುಕಿಸಿ ಮದುವೆ ಪೀಠದ ಮೇಲೆಯೇ ಮದುವೆ ನಿಲ್ಲಿಸಿ ನನ್ನ ಕೊರಳಿಗೆ ತಾಳಿ ಕಟ್ಟಿಸಿಕೊಂಡವಳು ನಾನು. ಅವಶ್ಯಕತೆ ಬಿದ್ದರೆ ಇನ್ನೇನು ಮಾಡಬಲ್ಲೆ ಅಂತ ಒಂದು ಸಾರಿ ಇಮ್ಯಾಜಿನ್ ಮಾಡಿಕೊ ಎಂದು ಅಂದಳು ಮಧು. ಅದೆಂದರೆ ಲ್ಯಾಂಡ್ ಪೇಪರ್ಸ್ ಅಡ್ಡ ಇಟ್ಟುಕೊಂಡು ನಾಟಕ ಆಡಿದೆ. ಈಗೇನು ಮಾಡ್ತೀಯಾ ಎಂದು ಕಿರಣ್ ಅಂದ. ಏನು ಮಾಡ್ತೀಯ ಅಂತ ನನ್ನನ್ನು ಕೆರಳಿಸ್ಬೇಡ. ನನಗೇನಾದರೂ ಸಿಟ್ಟು ಬಂತು ಅಂದರೆ ಏನಾದರೂ ಮಾಡಬಲ್ಲೆ. ಇದರ ಜೊತೆ ಯಾಕೆ ಇಟ್ಕೊಂಡೆ ದೇವ್ರೇ ಅಂತ ನೀನು ಕಣ್ಣೀರಿಟ್ಟು ಅಳುತ್ತೀಯ ಅಂದಳು ಮಧು. ಏನಮ್ಮ, ನಾನು ನಿನ್ನಿಂದ ಅಳುವುದಾ? ಹಾಂ, ಹುಚ್ಚು ಮೊಲ, ತುಂಬ ಆಸೆಗಳಿವೆಯಲ್ಲ ನಿನಗೆ. ಅಂತಹ ಊಹೆಗಳಿಂದ ಹೊರಗೆ ಬಾ. ನಾನು ಕಿರಣ್ ಅನ್ನೋದನ್ನು ಮರಿಬೇಡ ಅಂದ ಕಿರಣ್. ಕಿರಣ್ ಆದರೆ ಏನಂತೆ? ನಿನಗೇನಾದರೂ 2 ಕೊಂಬುಗಳಿವೆಯಾ? ನಾನಿಲ್ಲದಿದ್ದರೆ ನೀನು 5 ನಿಮಿಷ ಕೂಡ ಮನೆಯಲ್ಲಿ ಇರಲಾರೆ ಅನ್ನೋದನ್ನು ನೆನಪಿಟ್ಟುಕೋ ಎಂದು ಅಂದಳು ಮಧು. ಅಬ್ಬಾ, ನಾನು ಹುಟ್ಟಿದಾಗಿನಿಂದ ನೀನೇ ಬೆಳೆಸಿದೆ ಅಲ್ವಾ? ಹೋ ರ್ಯಾಬಿಟ್, ನೀನಿಲ್ಲದೆ 27 ವರ್ಷ ಬದುಕಿದ್ದೇನೆ. ಆ ವಿಷಯ ನೀನು ಮರೆತು ಹೋಗಿ ಬಿಲ್ಡಪ್ ಕೊಡಬೇಡ ಅಂದ ಕಿರಣ್. ಹೋ ಹಾಗಾ, ಓಕೆ ಫೈನ್, ನಾನು ನಾಳೆ ಹೋಗ್ತಿದ್ದೇನೆ. ನನ್ನ ಅವಶ್ಯಕತೆ ಇಲ್ಲದೆ, ನನ್ನ ಕಿರಿಕಿರಿ ಇಲ್ಲದೆ ಹ್ಯಾಪಿಯಾಗಿ ಬದುಕು ಬಿಡು ಎನ್ನುತ್ತಾ ದಿಂಬನ್ನು ತಲೆಯ ಕೆಳಗೆ ಇಟ್ಟುಕೊಂಡು ಮಲಗಿದಳು ಮಧು. ಏನು ಎದುರಿಸ್ತಿದ್ದೀಯಾ? ಹೋದ್ರೆ ಹೋಗು. ಟವಲ್ ಒಣಗಿಸಿ ಹಾಕಲು ಇಷ್ಟೆಲ್ಲ ಮಾತುಗಳನ್ನಾಡಿ ನನ್ನನ್ನೇ ಹೆದರಿಸ್ತಿದ್ದೀಯಾ? ನೀನು ಇಲ್ಲದಿದ್ದರೂ ನಾನು ಬದುಕಬಲ್ಲೆ ಎಂದು ನಿನಗೆ ತೋರಿಸದಿದ್ದರೆ ನನ್ನ ಹೆಸರು ಬೇಡ ಬಿಡು. ನಾನು ಹೇಳಿಕೊಳ್ಳದಿದ್ದರೂ ಎಲ್ಲರಿಗೂ ತಿಳಿಯುತ್ತದೆ ಅಲ್ವಾ ಎನ್ನುತ್ತಾ ಕಾಲರ್ ಎಗರಿಸಿದ ಕಿರಣ್. ಅದನ್ನು ಕೂಡ ನೋಡೋಣ ಬಿಡು, ವೆಯ್ಟ್ ಮಾಡು ಎನ್ನುತ್ತಾ ಮುಖದ ಮೇಲೆ ಕೈ ಅಡ್ಡ ಇಟ್ಟುಕೊಂಡು ಮಲಗಿದಳು ಮಧು. ಆ ಮಾತುಗಳನ್ನು ಕೇಳಿ ಬೆಡ್ ಅಂಚಿಗೆ ತಿರುಗಿ ಕೆಳಗಿದ್ದ ಮಧುವನ್ನು ನೋಡಿ ಈಡಿಯಟ್ ಎಂದು ನಕ್ಕು ಕಣ್ಣು ಮುಚ್ಚಿ ಮಲಗಿದ ಕಿರಣ್. ಬೆಳಿಗ್ಗೆ 7 ಗಂಟೆಯವರೆಗೂ ಎಚ್ಚರವಾಗದಿದ್ದರಿಂದ ಆಗಲೇ ಎದ್ದು ಕಣ್ಣು ತೆರೆದು ಕೆಳಗೆ ನೋಡಿದ ಕಿರಣ್. ಮಧು ಇಲ್ಲದಿರುವುದನ್ನು ನೋಡಿ ಫೋನ್ ತೆಗೆದುಕೊಂಡು ಟೈಮ್ ನೋಡಿಕೊಂಡ. ಸಂಡೇ ಆಗಿದ್ದರಿಂದ ಸ್ವಲ್ಪ ಮೈ ಮುರಿದು ಮೇಲೆ ಎದ್ದು ಫ್ರೆಶ್ ಆಗಿ ಮುಖ ಒರೆಸಿಕೊಳ್ಳುತ್ತಿರುವಾಗ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಪೇಪರ್ ಕಾಣಿಸಿದ್ದರಿಂದ ಕೈಗೆ ತೆಗೆದುಕೊಂಡು ಮಡಿಕೆ ಬಿಚ್ಚಿ ನೋಡಿದ. ಹಲೋ ರಾವಣ್, ನಾನಿಲ್ಲದೆ ಹ್ಯಾಪಿಯಾಗಿರಬಲ್ಲೆ ಎಂದು ಹೇಳಿದೆ ಅಲ್ವಾ? ಅದಕ್ಕೆ ನಾನು ಹೊರಟು ಹೋಗ್ತಿದ್ದೇನೆ. ಎಲ್ಲಿಗೆ ಹೋಗ್ತಿದ್ದೇನೆ ಎಂದು ಕೇಳಬೇಡ. ಕೇಳಿದರೂ ನಾನು ಹೇಳಲ್ಲ. ನೀನು ಜೀನಿಯಸ್ ಬ್ರೈನ್ ಉಪಯೋಗಿಸಿ ನೀನೇ ಕಂಡುಹಿಡಿ. ಹಾಂ, ಇನ್ನೊಂದು ವಿಷಯ, ನಾನು ಮನೆಯಿಂದ ಒಬ್ಬಳೇ ಹೋಗ್ತಿದ್ದೇನೆ ಅಂದ್ಕೊಳ್ಬೇಡ. ನನ್ನ ಜೊತೆ ಮಾವನವರನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೇನೆ. ಅವರನ್ನು ನಿನ್ನ ಹತ್ತಿರವೇ ಬಿಟ್ಟರೆ ನಾನು ಎಷ್ಟು ಕಷ್ಟಪಟ್ಟು ಅವರನ್ನು ಗುಣಪಡಿಸಿದ್ದನ್ನೆಲ್ಲ 4 ದಿನದಲ್ಲಿ ಹಾಳು ಮಾಡಿ ಮತ್ತೆ ಮೊದಲಿನ ಸ್ಥಿತಿಗೆ ತರ್ತೀಯ. ನಮ್ಮ ಜಗಳದಿಂದ ಮಾವನವರಿಗೆ ತೊಂದರೆಯಾಗುವುದು ನನಗೆ ಇಷ್ಟವಿಲ್ಲ. ಅದಕ್ಕೆ ಅವರನ್ನು ಕೂಡ ನನ್ನ ಜೊತೆಗೆ ಕರೆದುಕೊಂಡು ಹೋಗ್ತಿದ್ದೇನೆ. ನಿನ್ನ ತರ್ಕದ ತಿಳುವಳಿಕೆ ಉಪಯೋಗಿಸಿ ಕಿಡ್ನಾಪ್ ಕೇಸ್ ಅದು ಇದು ಹಾಕಬೇಡ. ನಿನ್ನ ಮರ್ಯಾದೆ ಹೋಗುತ್ತದೆ. ಯಾಕೆಂದರೆ ಮಾವನವರು ನನ್ನ ಜೊತೆ ಬರಲು ಓಕೆ ಎಂದಿದ್ದಾರೆ. ಸೊ ನಿನ್ನ ಆಟಗಳೇನೂ ನಡೆಯಲ್ಲ. ಆದ್ದರಿಂದ ಎಲ್ಲವನ್ನ ಮುಚ್ಕೊಂಡು ಕೆಲಸ ನೋಡು. ಬಾಯ್, ಆಲ್ ದಿ ಬೆಸ್ಟ್ ಫಾರ್ ಯುವರ್ ನ್ಯೂ ಲೈಫ್ ಎಂದು ಬರೆದಿರುವುದನ್ನು ನೋಡಿ ಶಿಟ್, ಈ ಈಡಿಯಟ್ ನಿಜವಾಗಿಯೂ ಹೊರಟಿ ಹೋಗಿದ್ದಾಳಾ
ಎನ್ನುತ್ತಾ ತನ್ನ ಫೋನ್ ತೆಗೆದುಕೊಂಡು ಫಾಸ್ಟಾಗಿ ಕೆಳಗೆ ಬಂದ ಕಿರಣ್. ಮೊದಲು ಅಶೋಕ್ ರೂಮ್ಗೆ ಓಡಿದ. ರೂಮ್ ಎಲ್ಲ ಖಾಲಿಯಾಗಿ ಇರುವುದನ್ನು ನೋಡಿ ಬಾಲು ಬಾಲು ಎಂದು ಗಟ್ಟಿಯಾಗಿ ಕಿರುಚಿದ ಕಿರಣ್. ಬರ್ತಿದ್ದೇನೆ ಅಣ್ಣ ಎಂದು ಕೂಗುತ್ತಾ ಓಡಿ ಬಂದ ಬಾಲು. ತಂದೆಯವರು ಎಲ್ಲಿದ್ದಾರೆ ಎಂದು ಗಟ್ಟಿಯಾಗಿ ಕೇಳಿದ ಕಿರಣ್. ಯಜಮಾನರನ್ನು ಡಾಕ್ಟ್ರಮ್ಮ ಕರೆದುಕೊಂಡು ಹೋದ್ರಲ್ಲ ಅಣ್ಣ ಅಂದ ಬಾಲು. ಎಲ್ಲಿಗೆ ಕರೆದುಕೊಂಡು ಹೋಗಿದ್ದಾಳೆ ಎಂದು ಕೇಳಿದ ಕಿರಣ್. ನನಗೆ ಗೊತ್ತಿಲ್ಲ ಅಣ್ಣ. ಅಂದರೆ ನಿಮಗೂ ಗೊತ್ತಿಲ್ಲವೇ ಎಂದು ಅಮಾಯಕವಾಗಿ ಕೇಳಿದ ಬಾಲು. ಆ ಮಾತು ಕೇಳಿ ಏನು ಮಾತನಾಡದೆ ಕೋಪದಿಂದ ಫೋನ್ ಕಡೆ ನೋಡುತ್ತಾ ಮಧುಗೆ ಕಾಲ್ ಮಾಡಿದ ಕಿರಣ್. ಫೋನ್ ಸ್ವಿಚ್ ಆಫ್ ಬರುತ್ತಿರುವುದನ್ನು ನೋಡಿ, ರ್ಯಾಬಿಟ್, ನನಗಿರುವ ಕೋಪಕ್ಕೆ ಈಗ ಏನಾದರೂ ನೀನು ನನ್ನ ಕೈಗೆ ಸಿಕ್ಕರೆ ಸರಿಯಾಗಿ ಇರುತ್ತದೆ ಎಂದು ಕೋಪದಿಂದ ಅಲ್ಲು ಕಿರಿದ. ಅದೇನು ಅಣ್ಣ, ನಿಮಗೆ ಹೇಳದೆ ಡಾಕ್ಟ್ರಮ್ಮ ಯಜಮಾನರನ್ನು ಕರೆದುಕೊಂಡು ಎಲ್ಲಿಗೆ ಹೋಗಿದ್ದಾರೆ ಎಂದು ಕೇಳಿದ ಬಾಲು. ಅವರ ಮನೆಗೋಗಿರಬಹುದು. ನೀನು ಹೋಗಿ ಅವಳು ಬಂದರೆ ಬರಲಿ, ಇಲ್ಲದಿದ್ದರೆ ಇಲ್ಲ. ತಂದೆಯವರನ್ನ ಮನೆಗೆ ಕರೆದುಕೊಂಡು ಬಾ. ಅವಳು ಯಾವಾಗ ಬರ್ತಾಳೆ, ಎಷ್ಟು ದಿನ ಅಲ್ಲೇ ಇರ್ತಾಳೆ ನಾನು ನೋಡುತ್ತೇನೆ ಅಂದ ಕಿರಣ್. ನಾನೊಬ್ಬನೇ ಹೋದರೆ ಹೇಗೆ ಚೆನ್ನಾಗಿರುತ್ತೆ ಅಣ್ಣ, ನೀವು ಕೂಡ ಬನ್ನಿ ಅಂದ ಬಾಲು. ಕಿರಣ್ ಕೋಪ ನೋಡಿ ಅಲ್ಲಿಂದ ಮಧು ಅವರ ಮನೆಗೆ ಹೊರಟ ಬಾಲು. ನಾನು ಏನೋ ಮಾತಿಗಾಗಿ ಹೋಗೆ ಅಂದರೆ ನಿಜವಾಗಿಯೂ ಗಂಟು ಮೂಟೆ ಕಟ್ಕೊಂಡು ಹೋಗ್ತೀಯಾ? ಎಷ್ಟು ಸೊಕ್ಕು ನಿನಗೆ? ಹೋದೆ ಅಲ್ವಾ, ಓಕೆ ಫೈನ್, ಅಲ್ಲೇ ಇರು. ನಾನು ಬರ ಹೇಳಿದಾಗ ಬಾ. ನಾನಿಲ್ಲದೆ ನೀನು ಬದುಕಲಾರೆ ಅನ್ನೋದೇ ಅಲ್ವಾ ನಿನ್ನ ಉದ್ದೇಶ? ಅದನ್ನು ನೋಡೋಣ. ನೀನು ಇಲ್ಲದಿದ್ದರೂ ನಾನು ಸೂಪರಾಗಿ ಬದುಕಬಲ್ಲೆ ಎಂದು ನಿನಗೆ ತಿಳಿಯುವಂತೆ ಮಾಡುತ್ತೇನೆ ಅಂದ ಕಿರಣ್. ರಿಹಾನ್ ತನ್ನ ಬಟ್ಟೆಯ ಬ್ಯಾಗ್ ಕಡೆ ನೋಡಿ ವಿಷಾದದಿಂದ ನಿಟ್ಟುಸಿರು ಬಿಟ್ಟು, ಈ ಸಲಕ್ಕೆ ನಿನ್ನನ್ನು ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ. ಡ್ಯಾಡ್ಗೆ ನನ್ನ ಲವ್ ಎಂದರೆ ಏನು ಅಂತ ತೋರಿಸ್ತೇನೆ. ಸಾಯಂಕಾಲ ಹಿಂತಿರುಗಿ ಬಂದು ನನ್ನ ಪ್ರೇಮವನ್ನು ಪ್ರೂವ್ ಮಾಡಿಕೊಂಡು ಮತ್ತೆ ನಾಳೆ ನಿನ್ನನ್ನು ಕರೆದುಕೊಂಡು ಹೋಗ್ತೇನೆ ಎನ್ನುತ್ತಾ ಬ್ಯಾಗ್ ಮೇಲೆ ತಾಳ ಹಾಕುತ್ತಾ ಸ್ಟೈಲ್ ನೀಡಿದ ರಿಹಾನ್. ಫಾಸ್ಟಾಗಿ ಬ್ರೇಕ್ಫಾಸ್ಟ್ ಮುಗಿಸಿ ಬಾಯ್ ಮಮ್ಮಿ ಬಾಯ್ ಡ್ಯಾಡಿ ಎನ್ನುತ್ತಾ ಹೊರಗೆ ಹೊರಡಲು ಹೋದ ರಿಹಾನ್. ರಿಹಾನ್, ನೆನಪಿದೆ ಅಲ್ವಾ, ಸಾಯಂಕಾಲ 7 ಗಂಟೆಯೊಳಗೆ ನೀನು ಮನೆಯಲ್ಲಿ ಇರಬೇಕು ಅಂದ ಧನಂಜಯ್. ಓಕೆ ಡ್ಯಾಡ್, ಬಂದು ಬಿಡುತ್ತೇನೆ. ಬಾಯ್ ಬಾಯ್ ಎನ್ನುತ್ತಾ ಹೊರಗೆ ಓಡಿ ಕಾರಿನಲ್ಲಿ ಕೂತು ತಾತನ ಮನೆಗೆ ಹೊರಟ ರಿಹಾನ್. ಕೆಲಸದವಳು ಕೊಟ್ಟ ಕಾಫಿ ಕುಡಿಯುತ್ತಾ, ಶಿಟ್, ಇದು ಅಸಲಿಗೆ ಕಾಫಿಯೇನಾ ಎಂದು ಗಟ್ಟಿಯಾಗಿ ಕಿರುಚಿದ. ತಕ್ಷಣ ಕಂಟ್ರೋಲ್ ಮಾಡಿಕೊಂಡು ಕಪ್ ಟಿಪಾಯ್ ಮೇಲೆ ಇಟ್ಟು ಅಲ್ಲಿಂದ ವೇಗವಾಗಿ ಹೋದ ಕಿರಣ್. ಮಧು ಎಲ್ಲಿಗೆ ಹೋಗಿದ್ದಾಳೆ ಕಿರಣ್? ನಿಮ್ಮ ತಂದೆಯವರು ಕೂಡ ಕಾಣಿಸ್ತಿಲ್ವಲ್ಲ ಎಂದು ಕೇಳಿದಳು ಕಾವೇರಿ. ಮಧು ಅವಳ ಅಮ್ಮನ ಮನೆಗೆ ಹೋಗಿದ್ದಾಳೆ ಎಂದು ಹೇಳಿದಳು ಜಗದಾಂಬ. ಅವರ ಅಮ್ಮನ ಮನೆಗೆ ಇವರನ್ನು ಕರೆದುಕೊಂಡು ಹೋಗುವುದು ಯಾಕೆ ಎಂದು ಕೇಳಿದಳು ಕಾವೇರಿ. ಯಾಕೆ ಅಂದರೆ ಮಧು 1 ವಾರ ಇಲ್ಲದಿದ್ದರೆ ನನ್ನ ಮಗನನ್ನು ಯಾರು ನೋಡ್ಕೋತಾರೆ, ಅದಕ್ಕೆ ಜೊತೆಗೆ ಕರೆದುಕೊಂಡು ಹೋಗಿದ್ದಾಳೆ ಅಂದಳು ಜಗದಾಂಬ. 1 ವಾರ ಬರಲ್ವಾ? ಆದರೂ ಯಾರನ್ನು ಕೇಳಿ ಅವರನ್ನು ಕರೆದುಕೊಂಡು ಹೋದಳು ಎಂದು ಕೇಳಿದಳು ಕಾವೇರಿ. ಯಾರನ್ನು ಕೇಳುವುದು ಏನಿದೆ, ಅವನ ಅಮ್ಮ ನನ್ನನ್ನೇ ಕೇಳಿ ಕರೆದುಕೊಂಡು ಹೋಗಿದ್ದಾಳೆ. ನಾನೇ ಕರೆದುಕೊಂಡು ಹೋಗಲು ಹೇಳಿದೆ. ಯಾಕೆ, ನಿನಗೇನಾದರೂ ಪ್ರಾಬ್ಲಮ್ ಇದೆಯಾ ಎಂದು ಕೇಳಿದಳು ಜಗದಾಂಬ. ಆ ಮಾತುಗಳನ್ನು ಕೇಳಿ ಕಾವೇರಿ ಕೋಪದಿಂದ ಅತ್ತೆಯ ಕಡೆ ನೋಡುತ್ತಾ, ಅಲ್ಲೇ ಕಿರಣ್ ಇರುವುದರಿಂದ ಏನು ಮಾಡಲಾಗದೆ ಏನು ಅನ್ನಲಾಗದೆ ಹಾಗೆಯೇ ಮೌನವಾಗಿ ನಿಂತಳು. ಇಷ್ಟರಲ್ಲಿ ಫೋನ್ ರಿಂಗ್ ಆಗಿದ್ದರಿಂದ ಲಿಫ್ಟ್ ಮಾಡಿ, ಏನೋ ಎಂದು ಕೋಪದಿಂದ ಕೇಳಿದ ಕಿರಣ್. ಅಣ್ಣ, ನಾನು ಡಾಕ್ಟ್ರಮ್ಮನ ಅವರ ಮನೆಗೆ ಬಂದಿದ್ದೇನೆ. ಡಾಕ್ಟ್ರಮ್ಮ ಯಜಮಾನ್ರು ಇಲ್ಲಿ ಇಲ್ಲವೇ ಇಲ್ಲ. ಅವರು ಇನ್ನೂ ಇಲ್ಲಿಗೆ ಬಂದಿಲ್ವಂತೆ ಎಂದು ಹೇಳಿದ ಬಾಲು. ವಾಟ್, ಅಲ್ಲಿಗೆ ಹೋಗದೆ ಇನ್ನೆಲ್ಲಿಗೆ ಹೋದರು ಎಂದು ಗಟ್ಟಿಯಾಗಿ ಕಿರುಚಿದ ಕಿರಣ್. ಏನೋ ಅಣ್ಣ, ನಾನು ಇಲ್ಲಿಗೆ ಬಂದು ಕೇಳಿದ ಮೇಲೆಯೇ ಅವರಿಗೂ ವಿಷಯ ತಿಳಿದಿದ್ದು. ಈಗ ಅವರು ಕೂಡ ಗಾಬರಿ ಪಡ್ತಿದ್ದಾರೆ ಎಂದು ಹೇಳಿದ ಬಾಲು. ಆ ಮಾತು ಕೇಳಿ ಕಿರಣ್ ಸ್ವಲ್ಪ ನಿಧಾನವಾಗಿ ಆಲೋಚಿಸುತ್ತಾ, ಒಂದು ವೇಳೆ ಯಾವುದಾದರೂ ದೇವಸ್ಥಾನಕ್ಕೆ ಅಥವಾ ಹಾಸ್ಪಿಟಲ್ಗೆ ಹೋಗಿದ್ದಾಳೇನೋ ನೋಡು ಅಂದ ಕಿರಣ್. ಭಾನುವಾರ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಲ್ಲ ಅಣ್ಣ. ಹೋದರೆ ಗುಡಿ, ಇಲ್ಲದಿದ್ದರೆ ಎಂದು ಬಾಲು ನಿಂತು ಹೋದ. ಇಲ್ಲದಿದ್ದರೆ ಎಲ್ಲಿಗೋ ಹೋಗಲ್ಲ ಬಿಡು. ಅವಳೇನು ನೀವೆಲ್ಲ ಅಂದುಕೊಂಡಷ್ಟು ಅಮಾಯಕಿಯಲ್ಲ, ಮಹಾ ಕಿಲಾಡಿ ಎಂದು ಹೊತ್ತಿ ಹೇಳಿದ ಕಿರಣ್. ಸರಿ ಅಣ್ಣ, ನಾನು ಹತ್ತಿರದಲ್ಲಿರುವ ದೇವಸ್ಥಾನಗಳ ಹತ್ತಿರ ನೋಡಿ ನಿಮಗೆ ಫೋನ್ ಮಾಡ್ತೇನೆ ಅಂದ ಬಾಲು.
ಓಕೆ ಬೇಗ ನೋಡು ಎಂದು ಕಾಲ್ ಕಟ್ ಮಾಡಿ, ರ್ಯಾಬಿಟ್ ಈ ಸಲ ನೀನು ಎಲ್ಲ ಹದ್ದು ಮೀರಿದ್ದೀಯ. ಹೋಗುವವಳು ಹೋಗದೆ ಆರಾಮಿಲ್ಲದ ಮನುಷ್ಯನನ್ನು ಕರೆದುಕೊಂಡು ಹೋಗಿ ನನ್ನ ಜೊತೆಗೆ ಆಟವಾಡ್ತಿದ್ದೀಯಾ? ಇವುಗಳೆಲ್ಲಕ್ಕೂ ಖಂಡಿತವಾಗಿಯೂ ಭಾರೀ ಬೆಲೆ ತರುತ್ತೀಯ, ನೋಡ್ತಾ ಇರು ಅಂದ ಕಿರಣ್. ಕಾರ್ ಗೇಟ್ ಒಳಗಡೆ ಹೋಗುತ್ತಿದ್ದಂತೆಯೇ ರಿಹಾನ್ ಕಣ್ಣು ದೊಡ್ಡದು ಮಾಡಿಕೊಂಡು ನೋಡುತ್ತಾ, ಇದೇ ಹಾಗಾದರೆ ನನ್ನ ಸೆಕೆಂಡ್ ಹೋಮ್. ಆ ಸೆಕೆಂಡ್ ಹೋಮ್ ಸೌಂಡ್ ಏನೋ ವ್ಯತ್ಯಾಸ ಅನ್ನಿಸುತ್ತಿದೆ ಎಂದುಕೊಳ್ಳುತ್ತಾ ಕಾರ್ ನಿಲ್ಲಿಸುತ್ತಿದ್ದಂತೆ ಡೋರ್ ತೆಗೆದು ಇಳಿದು, ಹೇ ಭಾಸ್ಕರ್, ನೀನು ಹೊಸ ಫೋನ್ ಕೊಂಡುಕೊಂಡಿದ್ದೀಯಾ? ಇಲ್ಲದಿದ್ದರೆ ನಾನು ಕೊಡಿಸುತ್ತೇನೆ ಹೇಳು ಅಂತ ಹಾಗೆಯೇ ಕೂತಿದ್ದೀಯಾ ಎಂದು ನಗುತ್ತಾ ಕೇಳಿದ. ಇಲ್ಲ, ಆಗಲೇ ಕೊಂಡುಕೊಂಡಿದ್ದೇನೆ ಎಂದು ನಗುತ್ತಾ ಹೇಳಿದ ಭಾಸ್ಕರ್. ಸಾರಿ ಯಾರ್, ಆಗ ನನಗೆ ನಿನ್ನ ಫೋನ್ ಕದಿಯದೆ ವಿಧಿಯೇ ಇರಲಿಲ್ಲ ಅಂದ ರಿಹಾನ್. ಅದಕ್ಕೆ ಸಣ್ಣದಾಗಿ ನಕ್ಕು, ಸಾರ್ ಒಳಗಡೆ ನಿಮಗಾಗಿ ಕಾಯುತ್ತಿದ್ದಾರೆ, ಹೋಗಿ ಅಂದ ಭಾಸ್ಕರ್. ಓಕೆ ಎನ್ನುತ್ತಾ ಒಳಗಡೆ ಹೋದ ರಿಹಾನ್. ಹಾಲ್ನಲ್ಲಿ ಸೋಫಾ ಮೇಲೆ ಕೂತಿದ್ದ ಚೌಧರಿಯನ್ನು ನೋಡಿ ಹಾಯ್ ಎಂದು ತನ್ನ ಸುಂದರ ನಗು ಬೀರಿದ ರಿಹಾನ್. ಬಾ, ನಿನಗಾಗಿಯೇ ಕಾಯುತ್ತಿದ್ದೇನೆ ಅಂದ ಚೌಧರಿ. ಅದೇನು ಒಬ್ಬನೇ ಇದ್ದೀಯಾ, ಬೋರ್ ಹೊಡೆಯುತ್ತಿಲ್ಲವೇ? ನಡಿ, ಅತ್ತೆಯವರ ಮನೆಗೆ ಹೋಗೋಣ ಅಂದ ರಿಹಾನ್. ನೀನು ನನಗಾಗಿ ಬಂದಿದ್ದೀಯೋ ಅಥವಾ ಅತ್ತೆಯವರ ಮನೆಗೆ ಹೋಗಲು ಬಂದಿದ್ದೀಯಾ ಎಂದು ಕೇಳಿದ ಚೌಧರಿ. ಅಬ್ಬಾ, ನಿನಗಾಗಿಯೇ ಬಂದೆ ತಾತಯ್ಯ, ನಡಿ ಅತ್ತೆ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣ ಅಂದ ರಿಹಾನ್. ಮತ್ತೆ ಅದೇ ಮಾತು, ಬ್ರೇಕ್ಫಾಸ್ಟ್ ಮಾಡಲು ಅತ್ತೆ ಮನೆ ತನಕ ಹೋಗಬೇಕಾ? ಯಾಕೆ, ನಮ್ಮ ಮನೆ ಹತ್ತಿರ ಇಲ್ವಾ ಆ ಟಿಫನ್ ಅಂದ ಚೌಧರಿ. ತಾತಯ್ಯ, ನಮ್ಮ ಮನೆಯಲ್ಲಿ ಆದರೆ ನಮ್ಮಿಬ್ಬರದೇ, ಒಬ್ಬರಿಗೊಬ್ಬರು ಮುಖ ನೋಡುತ್ತಾ ದೇವ್ರೇ ಅಂತ ತಿನ್ನಬೇಕು. ಅದೇ ಅತ್ತೆಯವರ ಮನೆಗೆ ಹೋದ್ವಿ ಅಂದಿಕೊಳ್ಳಿ, ಅಲ್ಲಿ ಅತ್ತೆ, ಆದಿಭಾವ, ಹರ್ಷ ಮಾವ, ಶ್ರಾವ್ಯ ಬೇಬಿ ಇಷ್ಟು ಜನರ ಜೊತೆ ಸೇರಿ ತಿನ್ನಬಹುದು ಅಲ್ವಾ? ಮನೆ ತುಂಬ ಜನ ಇದ್ದರೆ ತಾನೇ ಸಂಭ್ರಮವಾಗಿ ಇರುವುದು. ನಾನು ಬಂದಿದ್ದೆ ಅದಕ್ಕೋಸ್ಕರ ಅಲ್ವಾ? ಇಲ್ಲದಿದ್ದರೆ ಈ ಟಿಫನ್ ಆ ಮನೆಯಲ್ಲಿ ನಮ್ಮ ಮಮ್ಮಿ ಹಾಕಲ್ವಾ ಏನು ಎಂದು ಕೇಳಿದನು ರಿಹಾನ್. ಕಳ್ಳ ನನ್ನ ಮಗನೇ, ನಿನ್ನ ವ್ಯವಹಾರ ಏನೋ ವ್ಯತ್ಯಾಸವಾಗಿದೆಯಲ್ಲ. ನಿಮ್ಮ ಡ್ಯಾಡಿಗೆ ಗೊತ್ತಾದರೆ ಅಷ್ಟೇ ನಿನ್ನ ಸಂಗತಿ ಅಂದ ಚೌಧರಿ. ನಮ್ಮ ಡ್ಯಾಡಿಗೆ ಗೊತ್ತಾದರೆ ಏನಾಗುತ್ತೆ? ಅವರ ಡ್ಯಾಡಿ ಇದ್ದಾರಲ್ಲ, ಅವರನ್ನು ಹ್ಯಾಂಡಲ್ ಮಾಡಲು ನಾನು ಅವರ ಡ್ಯಾಡಿಯನ್ನು ನಿಧಾನವಾಗಿ ಕಾಕ ಹಿಡಿಯುತ್ತಿದ್ದೇನೆ. ಬಿಡು, ನೀನು ಬಾ ಹೋಗೋಣ ಎನ್ನುತ್ತಾ ಚೌಧರಿಯ ಕೈ ಹಿಡಿದು ಎಳೆದ ರಿಹಾನ್. ಆ ರಿಹಾನ್, ನೀನು ತುಂಬ ಹಠಮಾರಿ ಮಗು ಗೊತ್ತಾ, ಅಚ್ಚು ಸೇಮ್ ಎಂದು ಚೌಧರಿ ಎನ್ನುತ್ತಲೇ, ಅಚ್ಚು ನಮ್ಮ ಸೋದರತೆ ತರಹ. ಐ ನೋ ಗ್ರ್ಯಾಂಡ್ ಪಾ. ಈ ಮಾತನ್ನು ಚಿಕ್ಕ ವಯಸ್ಸಿನಿಂದ ಕೇಳಿ ಕೇಳಿ ಕಿವಿಗಳು ದೊಡ್ಡದಾಗಿವೆ ಎನ್ನುತ್ತಾ ಎರಡು ಕಿವಿಗಳನ್ನು ಅಲುಗಾಡಿಸಿ ತೋರಿಸಿದ. ಹೌದಾ, ಈ ಮಾತು ಯಾರು ಹೇಳಿದ್ರು, ನಿಮ್ಮ ಡ್ಯಾಡಿನಾ ಎಂದು ಸಂತೋಷದಿಂದ ಕೇಳಿದ ಚೌಧರಿ. ನೋ, ನಮ್ಮ ಮಮ್ಮಿ. ನಾನು ಮಾತು ಕೇಳದಿದ್ದಾಗೆಲ್ಲ ನನ್ನನ್ನು ಹೀಗೇ ಬೈತಿದ್ರು. ಬಟ್ ಯಾರ ಹೋಲಿಕೆ ಅಂತ ತಿಳಿಯುತ್ತಿರಲಿಲ್ಲ. ಬಟ್ ಈಗ ತಿಳಿದು ಹೋಯಿತು ಎಂದು ಕ್ಯೂಟಾಗಿ ನಕ್ಕ ರಿಹಾನ್. ಓಕೆ ಓಕೆ, ಹಾಗಾದರೆ ಹೀಗೇನಂತೀಯ, ಅತ್ತೆ ಕರೆಯದೆಯೇ ನಾಚಿಕೆ ಇಲ್ಲದೆ ಅವರ ಮನೆಗೆ ಹೋಗಿ ಟಿಫನ್ ಮಾಡೋಣ ಅಂತೀಯಾ, ಅಷ್ಟೇ ತಾನೇ ಅಂದ ಚೌಧರಿ. ನಾಚಿಕೆ ಇಲ್ಲದೆ ಅಲ್ಲ ಗ್ರ್ಯಾಂಡ್ಪಾ, ನಾಚಿಕೆ ಪಡದೆ ಹೋಗೋಣ ಎನ್ನುತ್ತಿದ್ದೇನೆ. ಆದರೂ ನಮ್ಮ ಅತ್ತೆ ನಮ್ಮನ್ನು ಕರೆಯಬೇಕಾ ಏನು, ನಾವು ಹೋಗಬಹುದು ಅಂದ ರಿಹಾನ್. ದೇವ್ರೇ, ನಿನ್ನಂಥವರು ಮನೆಗೆ ಒಬ್ಬರಿದ್ದರೆ ಯಾವ ಮನೆಯಲ್ಲೂ ಅಹಂಕಾರದ ಈಗೋ ಗಲಾಟೆಗಳು ಇರುವುದೇ ಇಲ್ಲ ಅಂದ ಚೌಧರಿ. ಹೌದಲ್ವಾ? ಅದಕ್ಕೆ ನನ್ನ ಮಾತು ಕೇಳಿ ಬನ್ನಿ ಹೋಗೋಣ ಎಂದು ಎಳೆದುಕೊಂಡು ಹೋಗುತ್ತಾ, ಹೇ ಭಾಸ್ಕರ್, ಆ ಟಿಫನ್ ನೀವು ಮಾಡಿಬಿಡಿ, ನಾನು ನಮ್ಮ ತಾತಯ್ಯ ನಮ್ಮ ಅತ್ತೆ ಮನೆಗೆ ಹೋಗ್ತಿದ್ದೇವೆ ಎಂದು ಹೇಳಿ, ವೆಯ್ಟ್ ವೆಯ್ಟ್ ಎಂದು ಕೂಗಿ, ಭಾಸ್ಕರ್, ನನ್ನ ಗಾರ್ಡ್ಸನ್ನು ಸ್ವಲ್ಪ ಹ್ಯಾಂಡಲ್ ಮಾಡ್ತೀಯಾ ಪ್ಲೀಸ್ ಅಂದ ರಿಹಾನ್. ಆ ಮಾತುಗಳನ್ನು ಕೇಳಿ ಭಾಸ್ಕರ್ ಚೌಧರಿಯ ಕಡೆ ನೋಡಿದ. ರಿಹಾನ್ ಹೇಳಿದಂತೆ ಮಾಡಲು ಅವರು ತಲೆ ಅಲುಗಿಸಿದ್ದರಿಂದ ಭಾಸ್ಕರ್ ರಿಹಾನ್ನ ಗಾರ್ಡ್ಸ್ ಹತ್ತಿರ ಹೋಗಿ ಅವರನ್ನು ಮಾತುಗಳಲ್ಲಿ ತೊಡಗಿಸಿದ. ಹೌದು ತಾತಯ್ಯ, ನಿನ್ನ ಪಕ್ಕದಲ್ಲಿ ಯಾವಾಗಲೂ ಒಬ್ಬ ಅಂಕಲ್ ಇರ್ತಾರಲ್ಲ, ಆ ಅಂಕಲ್ ಎಲ್ಲಿ ಕಾಣಿಸುತ್ತಿಲ್ಲ ಎಂದು ಕೇಳಿದ ರಿಹಾನ್. ರಾಘವಾನ ಎಂದು ಕೇಳಿದ ಚೌಧರಿ. ಹಾಂ, ಆ ಅಂಕಲ್ ಅವರೇ ಅಂದ ರಿಹಾನ್. ಅಂಕಲ್ ಅರ್ಜೆಂಟ್ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾರೆ ಬಿಡು, ಬಂದ್ಬಿಡ್ತಾರೆ ಎಂದು ಹೇಳಿದರು. ಓಹೋ, ಓಕೆ ಓಕೆ ಅಂದ ರಿಹಾನ್. ಮೊಟ್ಟ ಮೊದಲ ಬಾರಿಗೆ ಚೌಧರಿ ಮೊಮ್ಮಗನಿಗಾಗಿ ಮಗಳ ಗೇಟ್ ಒಳಗಡೆ ಕಾಲಿಟ್ಟರು. ಇಬ್ಬರು ಒಳಗಡೆ ಹೋಗುತ್ತಾ ಸುತ್ತಲೂ ನೋಡುತ್ತಾ,
ನಡೆಯುತ್ತಾ. ವಾವ್, ಸೋ ಬ್ಯೂಟಿಫುಲ್ ಅಂದ ರಿಹಾನ್. ಸುಂದರವಾದ ಹೂವಿನ ಗಿಡಗಳು, ಮರಗಳನ್ನು ನೋಡಿದ ತಕ್ಷಣ ರಿಹಾನ್ಗೆ ತುಂಬ ಇಷ್ಟವಾಯಿತು. ಅತ್ತೆ ಮನೆ ಸೂಪರ್ ಆಗಿದೆ ಗ್ರ್ಯಾಂಡ್ಪಾ, ನನ್ನನ್ನು ಲೈಫ್ ಲಾಂಗ್ ಇಲ್ಲೇ ಇರು ಅಂದರೂ ಹ್ಯಾಪಿಯಾಗಿ ಇರುತ್ತೇನೆ ಅಂದ. ಮನೆಯಳಿಯನಾಗಿ ಇರುವುದು ನಮ್ಮ ವಂಶದಲ್ಲೇ ಇಲ್ಲ, ಆದರೂ ನಮಗೆ ಮನೆ ಇಲ್ಲವಾ, ಬಾಗಿಲು ಇಲ್ಲವಾ ಇಲ್ಲಿ ಇರುವುದಕ್ಕೆ? ಇಲ್ಲಿ ಅತ್ತೆ ಮಾವ, ಅತ್ತೆಯ ಮಗ ಸೊಸೆ ಅವರ ಮಕ್ಕಳು ಇರ್ತಾರೆ. ಅವರ ಮಧ್ಯದಲ್ಲಿ ನೀನೇಕೆ ಎಂದು ಬೇಕೆಂದೇ ವ್ಯಂಗ್ಯವಾಗಿ ಕೇಳಿದ ಚೌಧರಿ. ಆ ಮಾತು ಕೇಳಿದ ತಕ್ಷಣ ಮುಖ ಸಣ್ಣದು ಮಾಡಿಕೊಂಡು ನೋಡುತ್ತಾ, ಓಹೋ ಹೌದಲ್ವಾ, ಬೇಡ ಬಿಡು, ನಾವು ನಮ್ಮ ಮನೆಯಲ್ಲೇ ಇದ್ದು ಬೈನಾಕ್ಯುಲರ್ಸ್ನಿಂದ ಅತ್ತೆ ಮನೆಯನ್ನು ನೋಡುತ್ತಾ ಇರೋಣ ಸರಿನಾ ಎಂದು ಕೇಳಿದ ರಿಹಾನ್. ಮೊಮ್ಮಗನ ಕ್ಯೂಟ್ನೆಸ್ಗೆ ನಗುತ್ತಾ ರಾವಣನಂತಿರುವ ತನ್ನ ಮಗನಿಗೆ ಅಸಲಿಗೆ ಸ್ವಲ್ಪವೂ ಹೋಲಿಕೆ ಇಲ್ಲದ ಮಗ ಎಲ್ಲಿಂದ ಹುಟ್ಟಿ ಬಂದ ಎಂದು ಮನಸ್ಸಿನಲ್ಲಿ ಹ್ಯಾಪಿಯಾಗಿ ನಗುತ್ತಾ, ಸೋದರತ್ತೆ ಮತ್ತು ಸೋದರ ಮಾವನ ಮಕ್ಕಳು ಅದಲು ಬದಲಾದಂತೆ ಇದ್ದಾರೆ. ಉಮಾಳ ಅಂದ ಮತ್ತು ತಿಳುವಳಿಕೆ ನಿನಗೆ, ಧನಂಜಯ್ನ ಕೋಪ ಆವೇಶ ಹಠಮಾರಿ ಬುದ್ಧಿ ಫ್ರೈಡ್ ಈಗೋ ಎಲ್ಲವೂ ನಿಮ್ಮ ಭಾವನಿಗೆ ಬಂದಂತಿದೆ. ಅದಕ್ಕೆ ನೀನಾ ನಾನಾ ಎಂದೋ ಯಾರೂ ಕಡಿಮೆ ಆಗದೆ ಸ್ಪರ್ಧೆ ಮಾಡ್ತಿದ್ದಾರೆ ಎಂದು ಮನಸ್ಸಿನಲ್ಲಿ ಅಂದುಕೊಳ್ತಿದ್ರು ಚೌಧರಿ. ಅಷ್ಟರಲ್ಲಿ ವಸ್ತಿಲ ಹತ್ತಿರಕ್ಕೆ ಹೋಗುತ್ತಿದ್ದಂತೆ ಮನೆಯಲ್ಲಿ ಜೋರಾದ ನಗು ಕೇಳಿಸಿದ್ದರಿಂದ ಚೌಧರಿ ಉಬ್ಬೇರಿಸಿ ಒಳಗಡೆ ನೋಡಿದರು. ಒಳಗಡೆ ಯಾರೋ ಇರುವಂತಿದ್ದರಿಂದ ಅತ್ತೆ ಮನೆಗೆ ಯಾರೋ ಗೆಸ್ಟ್ ಬಂದಿರುವಂತಿದೆ, ಈಗ ನಾವು ಹೋಗಿ ಡಿಸ್ಟರ್ಬ್ ಮಾಡುವುದು ಅವಶ್ಯಕವೇ ಎಂದು ಕೇಳಿದ ಚೌಧರಿ. ಗೆಸ್ಟ್ ಬಂದರೆ ನಮಗೇನು, ಇದು ನಮ್ಮ ಅತ್ತೆ ಮನೆ, ಅಂದರೆ ನಮ್ಮ ಮನೆ, ಅವರು ಬಂದರೆ ನಾವೇಕೆ ಹೋಗಬೇಕು ಅಂದ ರಿಹಾನ್. ಅಬ್ಬ ರಿಹಾನ್, ಅತ್ತೆ ಮನೆ ನಮ್ಮದಾಗಲ್ಲ ಕಣೋ ಅಂದರು ಚೌಧರಿ. ಹಾಂ, ನನಗದೆಲ್ಲ ತಿಳಿಯದು, ನೀನು ಬಾ ಎನ್ನುತ್ತಿರುವಾಗಲೇ ಉಮಾಳ ದೃಷ್ಟಿ ಬಾಗಿಲ ಕಡೆ ಹೋಯಿತು. ವಸ್ತಿಲ ಬಳಿ ನಿಂತಿರುವ ತಂದೆಯನ್ನ ನೋಡಿ, ಅಪ್ಪ ನೀನು ಇಲ್ಲಿ ಎಂದು ಆಶ್ಚರ್ಯದಿಂದ ಎನ್ನುತ್ತಾ, ಯಾರು ಬಂದಿದ್ದಾರೆ ನೋಡಿ ಆದಿ ಶ್ರಾವ್ಯ ಎಂದು ಕರೆದಳು ಉಮಾ. ಅಲ್ಲೇ ಯಾಕೆ ನಿಂತಿದ್ದೀಯಾ ಅಪ್ಪ, ನಿನ್ನ ಮಗಳ ಮನೆಗೆ ಬರಲು ಕೂಡ ನಿನಗೆ ಸಂಕೋಚವೇ ಎನ್ನುತ್ತಾ ಕೈ ಹಿಡಿದು ರಿಹಾನ್ ಎನ್ನುತ್ತಾ ಸೋದರಳಿಯನ ಮುಖವನ್ನು 2 ಕೈಗಳಲ್ಲಿ ಹಿಡಿದು ಮುದ್ದಾಡಿದಳು. ಅದರಿಂದ ಹಿರಿ ಹಿಗ್ಗುತ್ತಾ, ತಾತಯ್ಯ ನನ್ನ ನಾನೇ ಕರೆದುಕೊಂಡು ಬಂದೆ ಎಂದು ಹೇಳಿದ ರಿಹಾನ್. ಹೌದಾ, ಒಳ್ಳೆ ಕೆಲಸ ಮಾಡಿದೆ ಎನ್ನುತ್ತಾ ಇಬ್ಬರನ್ನ ಒಳಗಡೆ ಕರೆದುಕೊಂಡು ಹೋದಳು. ಮಾವನವರನ್ನು ನೋಡಿ ಗೌರವದಿಂದ ಎದ್ದು ನಿಂತ ಹರ್ಷ, ಆದಿತ್ಯ ಮತ್ತು ಶ್ರಾವ್ಯ ಅವರು ಎದುರು ಹೋಗಿ ಹಗ್ ಮಾಡಿಕೊಂಡರು. ಅವರನ್ನು ಹಗ್ ಮಾಡಿಕೊಂಡ ನಂತರ ತನ್ನ ಕೈಗಳನ್ನು ಕೂಡ ಚಾಚಿದ ರಿಹಾನ್. ಅದನ್ನು ನೋಡಿ ಸೀರಿಯಸ್ ಆಗಿ ಒಂದು ಲುಕ್ ಕೊಟ್ಟ ಆದಿ. ಅದನ್ನು ನೋಡಿ ಅಬ್ಬೋ ಎನ್ನುವಂತೆ ತುಟಿ ಪಿಚುಕಿದ ರಿಹಾನ್. ತಕ್ಷಣ ರಿಹಾನ್ನ ದೃಷ್ಟಿ ಡೈನಿಂಗ್ ಟೇಬಲ್ ಮುಂದೆ ನಿಂತ ಮಾವನ ಮೇಲೆ ಬೀಳುತ್ತಿದ್ದಂತೆ, ಛೀ, ಅಸಲಿಗೆ ಕೋಆಪರೇಷನ್ನೇ ಇಲ್ಲ, ಎಂತಹ ಮನುಷ್ಯರೋ ಏನೋ, ಇವರಿಗೆ ಅಸಲಿಗೆ ಹಾರ್ಟ್ ಬೀಟ್ ಇಲ್ಲವೇ ಇಲ್ಲಪ್ಪ, ಇದ್ದಿದ್ದರೆ ಹೀಗೆ ಪುಟ್ಟ ಮಗುವಿನ ಕಡೆ ಮುಖ ಗಂಟಿಟ್ಟು ನೋಡ್ತಿರ್ಲಿಲ್ಲ ಎಂದು ಬೈದುಕೊಳ್ಳುತ್ತಾ, ಈ ಗೆಸ್ಟ್ ಯಾರಪ್ಪ ಎಂದು ಮುಂದಕ್ಕೆ ಬಾಗಿ ನೋಡಿ ಒಂದು ಕ್ಷಣ ಶಾಕ್ ಆದ ರಿಹಾನ್. ಬಾಲು ಫೋನ್ ಮಾಡ್ತೀನಿ ಅಂತ ಗಂಟೆ ಹೊತ್ತಾಯಿತು, ಎಲ್ಲಿ ಸತ್ತಿದ್ದಾನೋ ಏನೋ ಎಂದು ಕೋಪದಿಂದ ಕೇಳಿದ ಕಿರಣ್. ಹಾಂ ಅದೇನಣ್ಣ, ನಾನು ಫೋನ್ ಮಾಡಿ 10 ನಿಮಿಷ ಕೂಡ ಆಗಿಲ್ವಲ್ಲ ಎಂದು ಗೊಂದಲದಿಂದ ನೋಡುತ್ತಾ ಕೇಳಿದ ಬಾಲು. ಆ್ಯಕ್ಚುಲಿ ಫೋನ್ ಕಾಲ್ನಲ್ಲಿ ಅದೆಲ್ಲ ನನಗೆ ಗೊತ್ತಿಲ್ಲ, ತಂದೆಯವರು ಕಾಣಿಸಿದರಾ ಎಂದು ಕೇಳಿದ ಕಿರಣ್. ಕಾಣಿಸಿದರೆ ನಾನೇ ಫೋನ್ ಮಾಡ್ತಿದ್ನಲ್ಲ ಅಣ್ಣ ಅಂದನು ಬಾಲು. ಲೇ ಬಾಲು, ಹತ್ತಿರದಲ್ಲಿರುವ ರೈತ ಬಜಾರ್ಗಳಿಗೆ ಮಾರ್ಕೆಟ್ಗಳಿಗೆ ಹೋಗಿ ಕೂಡ ಹುಡುಕು, ಈ ಹುಚ್ಚಿ ಎಲ್ಲಿ ಡಿಸ್ಕೌಂಟ್ ಸಿಕ್ಕರೆ ಅಲ್ಲಿ ಇರುತ್ತಾಳೆ ಅಂದ ಕಿರಣ್. ಯಜಮಾನರನ್ನ ಕರೆದುಕೊಂಡು ಅಂತಹ ಪ್ಲೇಸ್ಗಳಿಗೆ ಹೋಗಲ್ಲ ಬಿಡಿ ಅಣ್ಣ ಅಂದ ಬಾಲು. ನಿನ್ ತಲೆ, ನಾನು ಅವಳ ಗಂಡ ಹೇಳ್ತಾ ಇದ್ದೀನಿ ಅಲ್ವಾ, ಚಾರ್ಮಿನಾರ್ ಹತ್ತಿರ ಚಪ್ಪಲಿ ಕೊಂಡರೆ ಫ್ರೀ ಅಂದರಂದುಕೋ, ಅವಳು ಅಲ್ಲಿಂದ ಚಾರ್ಮಿನಾರ್ಗೆ ಹೋಗಿ ಚಪ್ಪಲಿ ಕೊಂಡುಕೊಂಡೇ ಫ್ರೀಯಾಗಿ ಸಿಗುವ ವಸ್ತುಗಳನ್ನು ತರ್ತಾಳೆ, ಅದೇನೆಂದರೆ ಉಳಿತಾಯ, ಹಸಿಮೆಣಸಿನಕಾಯಿ ಅಂತ ಕತೆ ಹೇಳ್ತಾಳೆ. ಸೊ ನೀನು ಅಲ್ಲೂ ಕೂಡ ಹುಡುಕು ಅಂದ ಕಿರಣ್. ಎಲ್ಲಿ ಅಣ್ಣ, ಚಾರ್ಮಿನಾರ್ ಹತ್ತಿರನಾ ಎಂದು ಕೇಳಿದ ಬಾಲು. ಆ ಮಾತುಗಳನ್ನು ಕೇಳಿ ಅಶ್ ಅಮ್ಮ ಎನ್ನುತ್ತಾ ಎದೆಯ ಮೇಲೆ ಕೈ ಇಟ್ಟುಕೊಂಡು, ನನಗೆ ಯಾಕೋ ಸಿಗ್ತೀರಾ ನೀವೆಲ್ಲರೂ ಎಂದು ಒಂದು ಕೈಯಿಂದ ತಲೆ ಹೊಡೆದುಕೊಂಡು, ರೈತ ಬಜಾರ್ನಲ್ಲಿ ಅಥವಾ ಎಲ್ಲಿಯಾದರೂ ಭಾರಿ ಸೇಲ್ಸ್ ನಡೆಯುತ್ತಿರುವ ಜಾಗದಲ್ಲಿ ನೋಡೋ
ಎಂದು ಕಿರುಚಿದ ಕಿರಣ್. ಓಕೆ ಓಕೆ ಅಣ್ಣ, ಈಗ ಅರ್ಥವಾಯಿತು. ನಾನು ಹುಡುಕುತ್ತೇನೆ ಅಂದ ಬಾಲು. ಈ ವಿಷಯ ಅಮ್ಮನಿಗೆ ಹರ್ಷ ಅಂಕಲ್ಗೆ ಫೋನ್ ಮಾಡಿ ಹೇಳಲೆ? ಅವರು ಕೂಡ ಏನಾದರೂ ಸಲಹೆ ನೀಡಬಹುದು ಅಲ್ವಾ ಎಂದು ಮನಸ್ಸಿನಲ್ಲಿ ಅಂದುಕೊಂಡನು ಕಿರಣ್. ಅಂದುಕೊಂಡಿದ್ದೇ ತಡವಾಗಿ ಫೋನ್ ತೆಗೆದು ಉಮಾಗೆ ಫೋನ್ ಮಾಡಿದ ಕಿರಣ್. ಇಷ್ಟು ಜನ ಬಂದ ಸಂತೋಷದಲ್ಲಿ ಫೋನ್ ಸೈಲೆಂಟ್ನಲ್ಲಿ ಇರುವ ವಿಷಯ ಗಮನಿಸಲಿಲ್ಲ. ಅವಳು ಫೋನ್ ಲಿಫ್ಟ್ ಮಾಡದಿದ್ದರಿಂದ ಹರ್ಷನಿಗೆ ಕಾಲ್ ಮಾಡಿದ ಕಿರಣ್. ಡೈನಿಂಗ್ ಟೇಬಲ್ ಹತ್ತಿರ ಕೂತಿದ್ದ ಹರ್ಷ ಹೆಸರು ನೋಡದೆಯೇ ಫೋನ್ ಲಿಫ್ಟ್ ಮಾಡಿ ಹಲೋ ಎಂದನು. ಅಂಕಲ್, ಈ ರ್ಯಾಬಿಟ್ ಎಷ್ಟು ಕೆಲಸ ಮಾಡಿದ್ದಾಳೆ ನೋಡಿ ಅಂದ ಕಿರಣ್. ಫೋನ್ ಕಿರಣ್ಣದ್ದು ಅಂತ ತಿಳಿಯುತ್ತಲೇ ಅತಿಯಾಗಿ ಸಂತೋಷ ಪಡುತ್ತಾ, ಈ ರ್ಯಾಬಿಟ್ ಅಂದರೆ ಮಧು ತಾನೆ ಅಂದ ಹರ್ಷ. ಹೌದು ಅಂಕಲ್, ಅವಳಲ್ಲದೆ ನನ್ನನ್ನು ಸುಟ್ಟು ತಿನ್ನಲು ಮೊದಲಿರುವವರು ಇನ್ಯಾರಿದ್ದಾರೆ ಅಂದ ಕಿರಣ್. ಏನು ಮಾಡಿದಳು ಮಗನೇ ಎಂದು ಕೇಳಿದ ಹರ್ಷ. ಬೆಳ್ಳಂಬೆಳಿಗ್ಗೆ ಲೆಟರ್ ಬರೆದಿಟ್ಟು ತಂದೆಯವರನ್ನ ಕರೆದುಕೊಂಡು ಎಲ್ಲಿಗೋ ಹೊರಟು ಹೋಗಿದ್ದಾಳೆ ಎಂದು ಹೇಳಿದ ಕಿರಣ್. ತಂದೆಯನ್ನು ಕರೆದುಕೊಂಡು ಎಲ್ಲಿಗೋಗ್ತಾಳೆ ಕಣೋ? ಪಕ್ಕದಲ್ಲೇ ಯಾವುದಾದರೂ ದೇವಸ್ಥಾನಕ್ಕೋ ಪಾರ್ಕಿಗೋ ಕರೆದೊಯ್ದಿರ್ತಾಳೆ. ಆದರೂ ಲೆಟರ್ ಬರೆದಿದ್ದಾಳೆ ಅಂದೆಯಲ್ಲ? ಆ ಲೆಟರ್ನಲ್ಲಿ ಎಲ್ಲಿಗೆ ಹೋಗ್ತಾಳೆ ಅಂತ ಬರ್ದಿಲ್ವಾ? ಆದರೂ ಹಳೆ ಕಾಲದ ಹಾಗೆ ಈ ಲೆಟರ್ಗಳೇನು ಬರೆಯುವುದು? ಏನು ಫೋನ್ ಮಾಡಿ ಹೇಳಬಹುದಲ್ಲ ಅಂದನು ಹರ್ಷ. ದೇವ್ರೇ, ಅವಳು ನನ್ನ ಜೊತೆ ಜಗಳವಾಡಿ ಹೋಗಿದ್ದಾಳೆ ಅಂಕಲ್ ಅಂದ ಕಿರಣ್. ವಾಟ್, ನೀವಿಬ್ಬರು ಮತ್ತೆ ಜಗಳವಾಡಿದ್ದೀರಾ? ಯಾಕೆ? ಮತ್ತೆ ರಿಹಾನ್ಗೋಸ್ಕರನಾ ಎಂದು ಕೋಪದಿಂದ ಕೇಳಿದರು. ಆ ಮಾತು ಕೇಳಿದ ತಕ್ಷಣ ಟಕ್ಕನೆ ತಲೆ ಎತ್ತಿ ಹರ್ಷನ ಕಡೆ ಮೂತಿ ಮುರುಟಿಕಿಸಿಕೊಂಡು ನೋಡಿದ ರಿಹಾನ್. ನೋ, ಅವನಿಗಾಗಿ ಅಲ್ಲ, ಇದು ಬೇರೆ ಮ್ಯಾಟರ್ ಅಂದ ಕಿರಣ್. ಬೇರೆ ಮ್ಯಾಟರಾ? ಏನ್ ಮ್ಯಾಟರ್ ಎಂದು ಕೇಳಿದ ಹರ್ಷ. ಅದು ಎಂದು ಏನು ಹೇಳಬೇಕೆಂದು ತಿಳಿಯದೆ ಆಲೋಚನೆಯಲ್ಲಿ ಬಿದ್ದ ಕಿರಣ್. ಏನ್ ಮ್ಯಾಟರ್ ಅಂದರೆ ಮಾತನಾಡಲ್ಲವೇನೋ ಎಂದು ಕೇಳಿದರು ಹರ್ಷ. ಏನಾಯಿತು ರೀ, ಯಾರು ಫೋನ್ ಮಾಡಿದ್ದು ಎಂದು ಕೇಳಿದಳು ಉಮಾ. ಇನ್ಯಾರು, ನಿನ್ನ ಮುದ್ದು ಮಗ ಎಂದು ವ್ಯಂಗ್ಯವಾಗಿ ಅಂದರು ಹರ್ಷ. ಅಲ್ಲಿಯವರೆಗೆ ನನ್ನ ಮಗ ಅಂತ ಮೈಮೇಲೆ ಬಟ್ಟೆ ಇದೆಯೋ ಇಲ್ಲವೋ ತಿಳಿಯದಂತೆ ತಿರುಗಿ ಇವತ್ತೇನೋ ನನ್ನ ಮಗ ಅಂತಿದ್ದಾರೆ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಹರ್ಷನ ಕಡೆ ಸಿಟ್ಟಿನಿಂದ ನೋಡಿದಳು ಉಮಾ. ಮುಂದುವರಿಯುವುದು ಮುಂದಿನ ಭಾಗದಲ್ಲಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ವೀಕ್ಷಕರೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್.